ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಕಾಳ್ಗಿ ತಾಲೂಕು ಒಳಗೆ ಯಾವ ಊರು ಸರ್ ಇದು? ಕಣಸೂರು ಗ್ರಾಮ ಸರ್. ಕಣಸೂರು ಗ್ರಾಮ. ನಮ್ಮದು ಉಳ್ಳಾಗಡ್ಡಿದು ಹೆಡ್ ಆ್ಯಂಡ್ ಟೇಲ್ ಕಟ್ಟರ್ ಅಂತ ಒಂದು ಮಷಿನ್ ಐತಿ. ಇದು ಸ್ಪೆಷಲಿ ಹೇಳ್ಬೇಕಂದ್ರೆ ಬ್ಯಾಟ್ರಿ ಆಪ್ರೇಟೆಡ್ ಮಷಿನ್ ಇದು. ಓಕೆ, ಇದು ಸ್ಪೆಷಲಿ ನಾನು ಟ್ರಯಲ್ ಸಲುವಾಗಿ ಇಲ್ಲಿ ಸರ್ ಕಡೆ ಬಂದೀನಿ. ಅವ್ರು ಉಳ್ಳಾಗಡ್ಡಿ ಅಲ್ಲಿ ಕೆತ್ತತ್ತಿರು. ಸೊ ಅವ್ರದ್ದು ಡೈರೆಕ್ಟ್ ಫೀಡ್ಬ್ಯಾಕ್ ಏನದ ನ್ಯಾಚುರಲಿ ಸರ್ ಥ್ರೂ ಕೇಳೋಣ. ಆಮೇಲೆ ಇದು ನೋಡ್ರಿ, ಮಷೀನು ಬ್ಯಾಟ್ರಿ ಆಪ್ರೇಟೆಡ್. ನಿಮ್ಮ ಕಡೆ ಈ ಥರ ಪಂಪ್ ಇರ್ತದಲ್ಲ, ಆಲ್ರೆಡಿ ರೈತರ ಕಡೆ ಎಲ್ಲ ಇರ್ತದೆ. ಅದೇ ಬ್ಯಾಟ್ರಿ ತೊಗೊಂಡು ಇದು ಯೂಸ್ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಭಾಳ ಈಸಿ ಅದ, ಟೈಮ್ನು ಸೇವ್ ಮಾಡ್ಬೋದು, ದುಡ್ಡನ್ನೂ ಸೇವ್ ಮಾಡ್ಬೋದು. ಆಮೇಲೆ ಡೈರೆಕ್ಟ್ ಆಪ್ರೇಷನ್ ಯಾವ ಥರ ಆಗತ್ತಂತ ಅದು ತೋರಿಸ್ತೀವಿ. ಡೈರೆಕ್ಟ್ ಸರ್ ಫೀಡ್ಬ್ಯಾಕ್ ಕೇಳೋಣ ಯಾವ ಥರ ಅಂತ ಹೇಳಿ. ಸೊ ನೋಡಿರಿ ಫಸ್ಟ್ ವೀಡಿಯೋ. ಆಮೇಲೆ ಇದು ವಿಡಿಯೋ ಇಷ್ಟ ಆಗುತ್ತೆ, ಪ್ಲೀಸ್ ನಮ್ಮ ಜೊತೆ ಶೇರ್ ಮಾಡಿರಿ. ಸರ್, ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ರಮೇಶ್ ಪೂಜಾರಿ ಅಂತ, ಕಣಸೂರು ಗ್ರಾಮ. ಸರ್, ಇದು ಫಸ್ಟ್ ಟೈಮ್ ನೋಡತ್ತೀರಿ? ಹೌದು ಸರ್, ಹೌದು ಸರ್. ಹಾಂ ರೀ. ಈಗ ಡೈರೆಕ್ಟ್ಲಿ ನೀವು ಆಪ್ರೇಟ್ ಯಾವ ಥರ ಮಾಡೋದು ನಾರ್ಮಲಿ ಮಾಡಿರಿ. ಹಾಂ ಸರ್. ಆಮೇಲೆ ನಮಗೆ ಹೇಳ್ರಿ ಸರ್ ಸಜೆಷನ್, ರಿಯಾಲಿಟಿ ಯಾವ ಥರ ಯೂಸ್ ಆಗತ್ತೆ ಏನಂತ ಹೇಳ್ರಿ, ಹಾಕೋದಾ? ಹಾಂ ರೀ. ಸೊ ಈಗ ಆಪ್ರೇಟ್ ಆನ್ ಮಾಡ್ತೀನಿ ಸರ್. ಹಾಂ ರೈಟ್ ಸರ್. ಹಾಂ, ಆಮೇಲೆ ಸ್ನೇಹಿತರೆ ಎರಡು ಕಡೆ ಅದ ರೀ. ಒಬ್ಬರು ರೈತರು ಮಾಡ್ಕೋಬೋದು, ಈ ಥರ ಇದನ್ನು ಮಾಡ್ಕೋಬೋದು. ಎರಡು ಕಡೆ ಒಬ್ಬರೇ ಮಾಡ್ಬೋದು, ಎರಡು ಕಡೆ ಮಾಡ್ಕೋಬೋದು. ಹಾಂ, ಈ ಥರ ಮಾಡ್ಬೋದು. ಈ ಥರ ಕಟ್ ಆಗಿಬಿಡುತ್ತೆ ಎರಡು ಕಡೆ. ಒಬ್ಬರೇ ಲೇಬರ್ ಯೂಸ್ ಮಾಡ್ಕೋಬೋದು. ಒಬ್ಬರೇ ಫಾರ್ಮರ್ಸ್, ಯಾರು ಲೇಡಿ ಫಾರ್ಮರ್ಸ್ ಅಂದರೆ ಒಬ್ಬರೇ ಮಾಡ್ಕೋಬೋದು ಈ ಥರ. ಆಮೇಲೆ ನಾರ್ಮಲ್ ನಾವು ಯಾವ ಥರ ಕಟ್ ಮಾಡ್ಕೋತೀರಿ ಆ ಥರ ಇದು ನೋಡಿ ಎಲ್ಲ ಸೇಮ್ ಎಲ್ಲ ಎರಡು ಕಡೆ ಕಟ್ ಆಗುತ್ತೆ. ಅಥವಾ ನಿಮ್ಮ ಕಡೆ ಸ್ವಲ್ಪ ಇನ್ಶಿಯಲಿ ಪ್ರಾಬ್ಲಮ್ ಆಗುತ್ತೆ, ಎರಡು ಕಡೆ ಸ್ವಲ್ಪ ಇದು ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೀವು ಬರ್ತಾ ಪ್ರಾಕ್ಟೀಸ್ ಆಯ್ತಂದ್ರೆ ನಿಮಗೆ ಚೆನ್ನಾಗಿ ಬಂದುಬಿಡುತ್ತೆ. ಅಥವಾ ನಿಮಗೆ ಆಗ್ಲತ್ತಿಲ್ಲ ಅಂದ್ರೆ ಒಬ್ಬರೇ ಒಂದೇ ಸಿಂಗಲ್ ಹ್ಯಾಂಡಿಗೆ ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಂಗೆ ಏನಾಗ್ತದೆ ಸರ್, ಇದು ಎರಡು ಕಡೆ ಮಾಡ್ಬೋದು, ಎರಡು ಕಡೆ ಮಾಡ್ಬೋದು ಸರ್. ಇದು ನೋಡಿ ಸರ್, ನಾರ್ಮಲಿ ಕಟ್ ಆಗಂಗಲ್ಲತ್ತದ ಸೇಮ್ ಅದು ಸರ್. ಈ ಕುಡುಗಿಲಿ ಹೆಂಗೆ ಕಟ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅದೇ ಸಿಸ್ಟಮ್ದು ಆಯ್ತು ಸರ್. ಹಾಂ ರೀ. ಸ್ವಲ್ಪ ಫಸ್ಟ್ ಸ್ವಲ್ಪ ಕೆಲವ್ರು ಭಯ ಆಗ್ತದ. ಹೌದು ಸರ್, ಭಯ ಆದ್ರೆ ಸೇಫ್ಟಿ ಅದೇನು ಭಾಳ ಏನು ಒಳಗೋಲ್ರಿ. ಆಮೇಲೆ ಇದು ಸೇಫ್ಟಿ ಅದ ಸರ್, ಇದು ಸೇಫ್ಟಿ ಅದ ಸರ್, ಸೇಫ್ಟಿ ಅದ. ಆಮೇಲೆ ನಾವು ಕುಡುಗಿಲಿ ಕಟ್ ಮಾಡಿದಾಗ ಇವು ಬೆಳಗಳು ಕಟ್ ಹತ್ತವ್ರು ಸರ್. ಪೇನ್ ಆಗ್ತದೆ ರೀ, ಆಮೇಲೆ ಕಟ್ ಆಗೋ ಚಾನ್ಸ್ ಇರ್ತದೆ. ಹತ್ತವ್ರು ಕಟ್ಟಿಲ್ಲ ರೀ, ಕಟ್ಟಿಲ್ಲ ಸರ್. ಈ ಥರ ಇದು ಆಗ್ಯದ ನೋಡಿ ಸರ್, ಇಲ್ಲ ಕರೆಕ್ಟ್ ಆಗ್ಯದ. ಸೇಮ್ ಮಷಿನ್ ಥರ ಈಗ ಕೈಲಿ ಹೆಂಗೆ ಕಟ್ ಮಾಡ್ತೀವಲ್ಲ ಸರ್, ಅದೇ ಸರ್ ಸಿಸ್ಟಮ್ದಾಗ ಕಟ್ ಆಗಲತ್ತಲ್ಲ ಇದು ಕಟ್ ಆಗ್ಯದ ಸರ್. ಹಾಂ. ಆಮೇಲೆ ನಿಮಗೆ ಏನು ವಜ್ಜಿ ಏನಾರ ಬೀಳ್ತದೆ? ವಜ್ಜಿ ಅದು ಏನು ಕೈ ಏನು ಬೀಳುತ್ತೆ, ಏನು ಹಿಂಗೆ ಸರ್ಕ್ನಂಗೆ ಹೋಯ್ದು ಮತ್ತೆ ಹಿಂಗೆ ಹಾಕ್ಬಿಡೋದೈತೆ ಸರ್. ಅಷ್ಟೇ ಆಗ್ತದಲ್ಲ ರೀ? ಹಾಂ, ಈ ಕಡೆ ಮ್ಯಾಗಿಂದ ಹಿಂಗೆ ತೆಗೆದು ಹಿಂಗೆ ಹಾಕೋದು ಮತ್ತೆ ಕೆಳಗೆ ಹಾಕ್ಬಿಡೋದು ಸರ್. ಅಷ್ಟೇ. ಅಂದ್ರೆ ಎರಡು ಕಡೆನೂ ಮಾಡ್ಬೋದು, ಎರಡು ಕಡೆ ಮಾಡ್ಬೋದು ಸರ್. ಓಕೆ. ಫಸ್ಟ್ ಸ್ವಲ್ಪ ಏನಾಗ್ತದೆ ರೀ, ಎಕ್ಸ್ಪೀರಿಯನ್ಸ್ ಇರಲ್ಲ ರೀ, ಸ್ವಲ್ಪ ಎಡ್ಸ್ಪೆಡ್ಸ್ ಅಂದಾಗ. ಆಮೇಲೆ ಹಂಗೆ ಕೊಯ್ಕೋತ ಹೋದಂಗೆ ಆರಾಮ ಎರಡು ಕಡೆ ಮಾಡ್ಬೋದು. ಎರಡು ಹಿಂಗೆ ಹೋಗ್ಬೋದು, ಮತ್ತೆ ಆಮೇಲೆ ಹಿಂಗೆ ತಗೋಬೋದು ಸರ್. ಹಾಂ, ತಗೋಬೋದು ಸರ್. ಮ್ಯಾಗಿಂದ ಎರಡು ಹಿಂಗೆ ಮಾಡಿ ಮತ್ತೆ ಹಿಂಗೆ ತೆಳಗೆ ಹಿಂಗೆ ಹಾಕ್ಬಿಟ್ರೆ ಮುಗಿದು. ಇದು ನಮ್ಮ ರೈತರಿಗೆ ಹೆಂಗೆ ಬೆನಿಫಿಟ್ ಆಗ್ತದೆ? ಆಗ್ತದೆ ಸರ್, ಆಗ್ತದೆ. ಒಂದು ಲೇಬರ್ ಮಾಡೋದು ಇಬ್ಬರು ಕೆಲಸ ಮಾಡ್ತಾರೆ. ಇದು ಮಾಡ್ತಾರೆ, ಫಾಸ್ಟ್ ಆಗ್ತದೆ ಕೆಲಸ. ಫಾಸ್ಟ್ ಆಯ್ತು. ಓಕೆ ಸರ್. ನಿಮ್ದು ದುಡ್ಡು ಸೇವ್ ಮಾಡ್ತದೆ? ಸೇವ್ ಮಾಡ್ತದೆ ಸರ್, ಸೇವ್ ಮಾಡ್ತದೆ. ಈಗ ಒಂದು ಲೇಬರ್ ಇಬ್ಬರು ಮಾಡೋದು ಕೆಲಸ ಒಂದೇ ಮಷಿನ್ ಮಾಡುತ್ತೆ, ಒಂದೇ ಲೇಬರ್ ಮಾಡ್ಬೋದಲ್ಲ ಸರ್? ಮಾಡ್ಕೋಬೋದಲ್ಲ? ಮಾಡ್ಕೋಬೋದು ಸರ್. ಓಕೆ. ಇದು ಆ್ಯಕ್ಚುಲಿ ಸರ್, ಇದು ನಮ್ಮ ರೈತರ ಸಲುವಾಗಿ ಮಾಡಿದ. ಯಾರು ಉಳ್ಳಾಗಡ್ಡಿ ಈಗ ಎಲ್ಲ ಕಡೆ ಹೌದು ಸರ್. ಅದು ಒಂದು ಪ್ರಯತ್ನ ಸರ್ ನಮ್ದು. ಈ ಥರ ನಮ್ಮ ರೈತರಿಗೆ ಬೆನಿಫಿಟ್ ಆಗಿದೆ. ಈ ಕೂಲಿ ಮಂದಿ ಸಿಗೋದು ಭಾಳ ಕಷ್ಟ ಆಗಿದೆ ಸರ್. ಇನ್ನೊಂದು ಏನಂದ್ರೆ, ಒಂದು ಮಡಿ ಮಾಡಕ್ಕೆ ಕೂಡ್ಲಕ್ಕೆ ಅವಾಗೆಲ್ಲ 25 ರೂಪಾಯಿ 30 ರೂಪಾಯಿ ಕೊಡ್ತೀವಿ. ಈಗ 45 ರೂಪಾಯಿ ಕೇಳ್ತಾರೆ ಸರ್. ಹೌದಿಲ್ಲ ಸರ್? ಹಾಂ ರೀ. ಅಕ್ಕೋರಿ, ನೀವು ಒಂದ್ಸರ್ತಿ ಟ್ರೈ ಮಾಡ್ತೀರಿ? ಹಾಂ, ಮಾಡಿ. ನಾ ಗಡ್ಡಿಗೆ ಹಚ್ತಾ ಆಗ್ತು. ಹಾಂ, ರೈಟ್. ಆಯ್ತು, ನೋಡಿ. ಸ್ಪೀಡ್ ಆಗ್ತದೆ ಸರ್, ಅದು ಇದ್ರಲಿಂದ ಮಷಿನ್ ಸ್ಪೀಡ್ ಆಗ್ತದೆ. ಅದು ಅಂದ್ರೆ ಹಿಂಗೆ ಹಿಡ್ಕೊಂಡು ಹಿಂಗೊಂದು ಮಾಡಿ ಮತ್ತೆ ಹಿಂಗೊಂದು ವರ್ಷದಾಗ. ಈ ಅಕ್ಕೋರ್ದೇ ಫೀಡ್ಬ್ಯಾಕ್ ಕೇಳಿದ್ರೆ ಕಟ್ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿರ್ತದೆ ರೀ. ಅಕ್ಕೋರಿ ಹೆಂಗೆ ಕಾಣ್ತದೆ ನಿಮಗೆ? ಈಜಿ ಅದ ರೀ? ಈಜಿ ಅದ ರೀ? ಇದಕ್ಕೆ ಬರಲ್ ನೋಯೋದು ಇರಲ್ಲ, ಏನು ಕಟ್ಟಾಡೋದು ಇರಲ್ರಿ. ಖಾಲಿ ಇದು ಚಾರ್ಜಿಂಗ್ ಮಾಡ್ಬೇಕ್ರಿ. ಇದು ಚಾರ್ಜಿಂಗ್ ಮಾಡಿದ್ರೆ ನೀವು ಎಷ್ಟು ತಾಸು ಚಾರ್ಜ್ ಮಾಡಿ ಎಷ್ಟು ಇರ್ತದೆ ನೋಡಿ ಸರ್? 8 ತಾಸು ತನಕ ಇರ್ತದೆ ರೀ. ಆ ಥರ ಗಟ್ರ ಹೆಂಗೆ ಯೂಸ್ ಮಾಡ್ತಾರೆ ಆ ಥರ. ಹೌದು, ಗಟ್ರಿ ಸಿಸ್ಟಮ್ ಒಂದಿನ ಹೋಗ್ತದೆ ಸರ್. ಒಂದಿನ ಪೂರ ಹೋಗ್ತದೆ, ಒಂದಿನ ನಡೀತಾರೆ. ಈಗ ಅದು ಕುದಂದ್ರೆ ಸ್ವಲ್ಪ ಎಡ್ಸ್ಪೆಡ್ಸ್ ಆಗ್ತಾರೆ, ಕೈಗೆ ಬಳ್ಳಿಗಳಿಗೆ ಹತ್ತ. ಇದಕ್ಕೇನು ತೊಂದರೆ ಇಲ್ಲ. ಸ್ವಲ್ಪ ರೂಢಿ ಐತೆ ಅಂದ್ರೆ ಕಟ್ ಮಾಡ್ಬೋದು ಸರ್. ಕಟ್ ಮಾಡ್ಕೋಬೋದು, ಎರಡು ಕೈಲಿ ಕಟ್ ಮಾಡ್ಬೋದು. ಅದೇ ಸರ್, ಅದೇ. ನೀವು ಎರಡು ಸ್ವಲ್ಪ ಟ್ರೈ ಮಾಡ್ರಿ ಅಕ್ಕೋರಿ, ಒಂದ್ಸರಿ ನೋಡಿರಿ. ಹಾಂ,
ಫಸ್ಟ್ ಗಡ್ಡಿ ಹಿಡ್ಕೋರಿ ಮೇಲೆ. ಫಸ್ಟ್ ಇದು ಮ್ಯಾಲಿಂದ ಕಟ್ ಮಾಡ್ತಾರಲ್ಲ ಈ ಥರ ಇಟ್ಕೋಬೇಕು. ಈ ಥರ ಕಟ್ ಮಾಡ್ಬೇಕು ಫಸ್ಟಿಗೆ ಆ ಥರ. ಹಾಂ, ಆಮೇಲೆ ಈ ಥರ ಅಷ್ಟೇ. ಹಸಿ ಇದ್ದರೆ ಚಂದ ಬರ್ತದೆ. ನಿಮ್ಮ ಟೈಮು ಸಿಗ್ತದೆ ಇದ್ರೊಳಗೆ ಸರ್. ಹೆಂಗೆ ಸರ್ ನಾವು ಕಟ್ ಮಾಡಿದ್ಮೇಲೆ ಸ್ವಲ್ಪ ಒಣಗ್ಲಾಗ ಬಿಟ್ಬಿಡ್ತೀವಿ. ಹೌದು ಬಿಡ್ತೀವಿ. ಹಾಂ ಹಾಂ ರೀ. ಇದ್ರೊಳಗೆ ಹಸಿ ಇದ್ದರೆ ನಾ ಫಾಸ್ಟ್ ಕೆಲಸ ಆಗ್ತದೆ ರೀ. ನಿಮ್ಮ ಟೈಮು ಸಿಗ್ತದೆ ರೀ ಆ ಟೈಮ್ನಾಗ. ಸ್ಪೀಡ್ ಆಗ್ತದೆ ರೀ ಭಾಳ. ಹಾಂ, ಕಡ್ಕೊರಿ. ಫಸ್ಟ್ ಈ ಥರ ಗಡ್ಡಿ ಗಿಡ್ಬೇಕು ರೀ. ಗಡ್ಡಿ ಗಿಡು ಆಮೇಲೆ ಹಿಂಗೆ ಮಾಡಿಬಿಟ್ರೆ ಆಯ್ತು. ಕೆಳಗೆ ಬಿಟ್ಟು ಮ್ಯಾಗೆ ಜಕ್ಕೊಂಡು ಬಿಡ್ಬೇಕು. ಇದಕ್ಕೆ ಹಿಂಗೆ ಮಾಡಿ ಆಮೇಲೆ ಹಿಂಗೆ ಹಿಡ್ಕೊಂಡು ಹಿಂಗೆ ಜಕ್ಕೊಂಡು ಬಿಟ್ರೆ ಮುಗಿದೋಯ್ತು.